ಜೆಡಿಎಸ್ ಗೆದ್ರೆ ನನ್ನ ರುಂಡ ಕತ್ತರಿಸಿ ಇಡ್ತೀನಿ ಅಂತ ಜೆಡಿಎಸ್ನ ಬಂಡಾಯ ಶಾಸಕ ಜಮೀರ್ ಅಹಮದ್ ಸವಾಲ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಚಾಮರಾಜಪೇಟೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲ್ಲೋದಿರಲಿ, ಕ್ಷೇತ್ರದಲ್ಲಿ ಠೇವಣಿ ಕೂಡ ಸಿಗೋದಿಲ್ಲ. ನನ್ನ ಕ್ಷೇತ್ರದಲ್ಲಿ ಸಮಾವೇಶ ನಡೆಸುವುದಕ್ಕೆ 1 ತಿಂಗಳಿಂದ ಜೆಡಿಎಸ್ ಪ್ರಯತ್ನ ಪಟ್ಟಿತ್ತು. ಆದರೆ ನಿನ್ನೆ ನಡೆದಂತಹ ಜೆಡಿಎಸ್ನ ಸಮಾವೇಶದಲ್ಲಿ ಎಷ್ಟು ಜನ ಬಂದಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನನ್ನ ಸ್ವಂತ ಬಲದಿಂದ ಗೆದ್ದಿದ್ದೀನಿ. ಜಮೀರ್ ಅಹಮದ್ ಮುಖ ನೋಡಿ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮತ ಹಾಕಿದ್ದಾರೆ ಅಂತ ಹೇಳಿದ್ರು. ಸವಾಲನ್ನು ಸ್ವೀಕರಿಸ್ತೇನೆ. ನಾನು ಎಲ್ಲಿವರೆಗೆ ಮಾಡ್ತೀರಿ? 10 ತಿಂಗಳು ಮಾಡ್ತೀರ? ಬದುಕಿದ್ದ ಇವರೆಲ್ಲ ನನ್ನ ಜೊತೆ ಹೋಗಿದ್ದಾರೆ. ಮನೆಯಲ್ಲಿ ಮರಗಳಿಲ್ಲ. ನಾನು ಎಂದೂ ದೇವೇಗೌಡರು ನಾನಂತೂ ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಆ 2005 ಚುನಾವಣೆಯಲ್ಲಿ ಆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿನೂ ಆಗಿದ್ದು ನೋಡಿರಲಿಲ್ಲ ಅವರು. ಹಾಗಾಗೂ ಒಂದು 20 ದಿನ ಏನು ನನಗೋಸ್ಕರ ಒಂದು 20 ಗಂಟೆ ಕೆಲಸ ಮಾಡಿದ್ರಲ್ಲ, ಅದೆಲ್ಲೂ ಸಾಯೋವರೆಗೂ ನಾನು ಮರೆಯೋಂಗಿಲ್ಲ. ಮನೆಗೆ ಬೀದಿಗೆ ಹೋಗಿದ್ರು, ಗಲ್ಲಿಗೆ ಹೋಗಿದ್ರು. ನಾನೇ ಹೇಳಿದ್ದೀನಿ, ಮಾಧ್ಯಮ ದೇವೇಗೌಡರು ಹೇಳೋದ್ಬೇಕಾಗಿಲ್ಲ, ನಾನೇ ಹೇಳಿದ್ದೀನಿ. ಆ ದಲಿತ ನಾರಾಯಣ ಕಾರ್ಯಕ್ರಮ ಅಂತ ಮಾಡಿ ಆವತ್ತು ದೇವೇಗೌಡರು ಏನು ನನಗೋಸ್ಕರ ಆ ದುಡಿಮೆ ಮಾಡಿದ್ದಾರೆ, ನಾನು ಎಂದೂ ಸಾಯೋವರೆಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಜೊತೆ ಸಿದ್ದರಾಮಯ್ಯರು ನಮ್ಮ ಪಕ್ಷದಲ್ಲಿದ್ದರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಆವಾಗ ಫೈನಾನ್ಸ್ ನೇಕರದು ಒಂದು ನಮ್ಮ ಕಬ್ಬನ್ಪೇಟೆಯಲ್ಲಿ ತಿಗಳು ಸಮಾಜದವ್ರದ್ದು ಅವ್ರದ್ದು ಒಂದು ಸಮಸ್ಯೆ ಇದ್ದು, ಅವ್ರಿಗೆ ಆ ಟೈಮಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ರು. ಆಶ್ವಾಸನೆ ಕೊಟ್ಟು ಅವ್ರಿಗೆ ಆವಾಗ ನೇಕರ ಸಮಾಜದವ್ರು ಯಾವತ್ತೂ ನಮ್ಮ ಜನರದಲ್ಲೂ ಓಟ್ ಹಾಕಿಲ್ಲ, ಎಂದೂ ಅವ್ರು BJPಗೆ ಓಟ್ ಹಾಕಿದ್ರು. ಆವತ್ತು ದೇವೇಗೌಡರು ದುಡಿಮೆ ಇದೆ, ಇಲ್ಲ ಅಂತ ಇಲ್ಲ. ಆ ದೇವೇಗೌಡರದು ಆವತ್ತು ನಾನು ಎಂದೂ ಮರೆಯೋಕ್ಕೆ ಸಾಧ್ಯ ಆಗಿಲ್ಲ. ಅದು ಯಾವತ್ತೂ ನೆನೆಸ್ಕೊತೀನಿ. ನಾನು ಎಂದೂ ದೇವೇಗೌಡರು